ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇನ್ರಿ. ಹೆಣ್ಣಿನ ನೋವಿನ ಕತೆ ಅಂತ ಹೊಸ ಕತೆ ಚಲೋ ಮಾಡೇನ್ರಿ. ಪರವಾಗಿಲ್ಲ, ವ್ಯೂಸ್ ಚೆನ್ನಾಗಿ ಬರಾಕತ್ತಾವ್ರಿ. ಕತೆನ ಪೂರ ನೋಡ್ರಿ, ಅಂದ್ರೆ ಗೊತ್ತಾಕತ್ರಿ ಯಾವ ಥರ ಆಕಿಗೆ ಗಂಡನ ಮನ್ಯಾಗ ಅಂದ್ರೆ ಆಕಿಗೆ ತಾಯಿನೂ ಇರಲ್ರಿ. ಆಕೆ ತಾಯಿಲ್ಲ ತಬ್ಲಿನ ಆಗಿರ್ತಾಳೆ. ಆಮೇಲೆ ಅವ್ರ ಚಿಕ್ಕಮ್ಮನ ತವ್ರ ಮನ್ಯಾಗ ಅಷ್ಟು ಆಕಿನ ಹೇಳಂಗೆ ನೋಡ್ಕೊಂಡಿರಂಗಿಲ್ಲ. ಗಂಡನ ಮನ್ಯಾಗಾದ್ರೂ ನೆಮ್ಮದಿಯಾಗಿರೋಣ ಅಂತಂದು ಗಂಡನ ಮನೆಗೆ ಬಂದ್ರೂ ಗಂಡನೂ ಅಷ್ಟು ಕಷ್ಟ. ಅವನು ಏನೋ ಹೆಂಡತಿ ಮೇಲೆ ಪ್ರೀತಿನೇ ಇರಲ್ಲ. ಅತ್ತೆನೂ ಭಾಳ ಉರ್ಸ್ಕೊಂಡು ತಿಂತಿರ್ತಾಳೆ ಆಕಿನ. ಅವ್ರ ಮನೆಯವರು ಅವರಪ್ಪನೇ ಯಾವಾಗ ಬಂದ್ರೂ ಅವರಪ್ಪಗೆ ಅಷ್ಟು ಕಾಳಜಿ ಮಾಡ್ತಿರಲ್ಲ. ಕತೆ ಭಾಳ ಚಲೋ ಐತ್ರಿ, ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಿರಿ, ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ನಿಮ್ಮ ಏನು ಅನಿಸಿಕೆ ಇರ್ತೈತಲ್ರಿ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಕತೆ ಚಲೋ ಮಾಡೋಣ ಬರ್ರಿ. ರಾತ್ರಿ ನಿದ್ದೆ ಚಲೋ ಹತ್ತಿದ್ದು, ಆದರೂ ರಾತ್ರಿ ಎಲ್ಲ ಹೊಟ್ಟೆಯಾಗ ಕೆಟ್ಟ ಸಂಕಟ ಇದ್ದಿತ್ತು. ಯಾವಾಗ ಉಪವಾಸ ಮಕ್ಕೊಂಡಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಹೆಣ್ಣು ಕೊಟ್ಟು ಮನ್ಯಾಗ ಎಲ್ಲ ಮುಚ್ಕೊಂಡಿರ್ಬೇಕು, ಏನು ಮಾಡೋಕ್ಕಾಗಿಲ್ಲ. ನನ್ನ ಮಗಳ ಪಾಪ ಅದು ಏನಂತ ಮಾಡ್ತೈತಿ, ಅದಕ್ಕೆ ಎಲ್ಲಿ ನೆಮ್ಮದಿ ಇಲ್ದಂಗೆ ಆಯ್ತು. ಗಂಡನ ಮನ್ಯಾಗ ನೆಮ್ಮದಿ ಇಲ್ದಂಗೆ ಆಯ್ತು. ಇಲ್ಲಿ ಅವ್ರ ಎಷ್ಟು ಉರ್ಸ್ಕೊಂಡು ತಿನ್ನಕತ್ತಾಳ ಅನ್ನೋದು ನೋಡ್ಲಿಲ್ಲಂಗೆ ಕಣ್ಣು ಮುಚ್ಕೊಂಡಿರೋದಷ್ಟೇ. ಯಪ್ಪ ಎದ್ದೆ, ನಿದ್ದೆ ಚಲೋ ಬಂದೇನಪ್ಪ? ನನ್ನ ಮಗಳ ನಿದ್ದೆ ಚಲೋನ ಹತ್ತಿದ್ದು. ಚಾ ತೊಗೊಂಬಂದೇನವ, ಚಲೋ ತೊಗೊಂಬ. ಈಗ ಹೋಗಿ ಹಂಗೆ ಮುಖ ಕೈ ಅಡಿಕೆ ಬಂದೆ. ನಾ ಹೊಕ್ಕೊಂಡು ತೊಗೊಳವ ಚಾ ಕುಡ್ದು. ಅಲ್ಲಪ್ಪ, ಬಂದಿರೋದ ನೀನು ರಾತ್ರಿ ಬಂದಿದ್ದಿ, ಏನು ತಿಂದಿಲ್ಲ ಉಂಡಿಲ್ಲ, ಹಂಗೆ ಹೋಗ್ತಾನೆ ಅಂತೆಲ್ಲಪ್ಪ. ನಿಂದ್ರು ಹೋಗಂತೆ ಅಂತ ಇವತ್ತೇನಾರ ಮಾಡ್ತೇವೆ, ಉಂಡು ಗಿಂಡು ಸಂಜೆ ಮಂದಿ ಹೋಗಂತೆ ಅಂತಪ್ಪ. ಹೋಗಪ್ಪ. ಹಂಗಲ್ವಾ, ಹೊಲ್ದಾಗಿ ನಾವು ಕೆಲಸ ಹಂಗೆ ಉಳ್ದವು. ನನಗೆ ಯಾಕೆ ಮನಸ್ಸು ತಡಿಲೇ ಇಲ್ವಾ, ನಿನ್ನ ನೋಡಂಗೆ ಭಾಳ ಅನಿಸ್ತು. ಏನು ಮಾಡ್ಬೇಕವ, ನಾನಲ್ಲ ನಿನಗೆಲ್ಲ ನನಗೂ ಗೊತ್ತೈತಿ, ಎಲ್ಲ ನನಗೂ ಅರ್ಥ ಆಕತಿ. ನಿನ್ನ ಚಿಕ್ಕಮ್ಮ ನಿನ್ನ ಮದುವೆ ಹಚ್ಚಿಟ್ಟು ಹೆಂಗೆ ತಡ ಹೋಗಿ ನೋಡ್ಬರ, ನೀನ್ರಿ ಮಾಡ್ರಿ, ಏನೂ ಸುದ್ದಿಲ್ಲ. ಆರಾಮಾದ್ಲಕ್ಕೆ ಮೈ ತೊಳೆದೆತ್ತದಂಗೆ ಆದ್ಲು ನೋಡು ನಿಮ್ಮ ಚಿಕ್ಕಮ್ಮ. ಒಟ್ಟೆ ಸುದ್ದಿಲ್ವ, ನನಗೆ ಮನಸ್ಸು ಭಾಳ ಕುರಿ ಅನ್ಸೋದು. ಯಾವಾಗ ಬಂದು ನೀನು ನೋಡ್ತಾನೆ ನನಗಾಗಿತ್ತವ. ಹಾಗಾಗಿ ಸುಮ್ಮನೆ ಹೊಂಟು ಬಂದುಬಿಟ್ಟೆ. ಆಕೆಗೂ ಏನು ಹೇಳಿಲ್ಲ, ಏನಿಲ್ಲ. ಹೊಲ್ದಾಗಿದ್ನೆ, ಯಾಕೆ ನೋಡೋಂಗೆ ಅನ್ನಿಸ್ತು, ಸುಮ್ಮ ಬಂದೆವ. ಯಪ್ಪ ನನಗೂ ನಿನ್ನ ನೆನಪು ಭಾಳ ಆಗೋದು. ಫೋನ್ ಮಾಡೋಣ ಅಂದ್ರೆ ಯಪ್ಪ ಫೋನು ಇಲ್ಲ ನಂದು. ಕುಡಿಯಪ್ಪ, ಚಾ ನಾರ್ತದದು. ಮತ್ತು ಇಲ್ಲಿ ಹೆಂಗದಿ ನಿಮ್ಮ ಮನೆಯವರು ಹೆಂಗೆ ನೋಡ್ಕೊಳಕತ್ತಾರ? ಹೆಂಗೆ ಚಲೋ ಇದಿಲ್ಲವ? ನಿನ್ನ ಮನಸ್ಸು ಬಿಚ್ಚಿ ನನ್ನ ಹತ್ರ ಮಾತಾಡು. ಏನಾರ ಇದ್ರೆ ನನ್ನ ಹತ್ರ ಹೇಳ್ಕೊಳವ ನೀನು. ಇಲ್ಲಪ್ಪ, ನಾನು ಆರಾಮದೇನಿ, ನೀನು ನನ್ನ ಚಿಂತೆ ಒಟ್ಟ ಮಾಡೋಕೋಬೇಡ. ನಾನು ಆರಾಮದೇನಿ, ನೀನು ಆರೋಗ್ಯದ ಕಡೆ ನೀ ಗಮನ ಕೊಡು. ಚಿಕ್ಕಮ್ಮನ ಸುಮ್ಮನೆ ಚಲೋ ನೋಡ್ಕೊಳಪ್ಪ. ನಾನು ಆರಾಮದೇನಿ, ಇಲ್ಲಿ ಏನು ತಿಳ್ಕೊಳಕೋಬೇಡ. ನಾನು ಏನು ಹೆಂಗದನಿ ಅನ್ನೋದು. ನಾನು ಆರಾಮದನಪ್ಪ. ಬೇಗ್ರೆ ಹೆಂಗ್ರಿ ನಿದ್ದೆ ಆದ್ರೆ ಚಾ ತಂದು ಕೊಡ್ಬೇಕತ್ತ ಇರಕ? ಇಲ್ರಿ ಅತ್ತಿ, ಈಗ ತೊಗೊಂಬಂದು ಕೊಟ್ಟಿದ್ದೆ, ಕುಡಿದ್ರ ಅಪ್ಪ. ಹೆಂಗ್ರಿ ನಿದ್ದೆ ಎಲ್ಲ ಚಲೋ ಆದವು ರೀ? ನಮಗೂ ಹೊಲ ಮನೆ ಕೆಲಸ ಭಾಳ ಈಗ ನಡ್ದಾವ ನೋಡ್ರಿ ಬೇಗ್ರ. ಇವತ್ತು ನೋಡ್ರಿ ಕಳೆ ತೆಗಿಯಕೊಂಡು ಹೋಗೋದೈತಿ. ಇನ್ನೂ ಏನು ಅಡಿಗಿಲ್ಲ. ಈಗ ಮತ್ತೆ ಭತ್ತ ಕೊಯ್ಲಿಗೆ ಬಂದತ್ತೇನ್ರಿ? ಹ್ಞೂ ರೀ, ಭತ್ತದಾಗ ಕಳೆ ತೆಗೆದೈತ್ರಿ. ಹೇಳಿದ್ದೆ ನೋಡ್ರಿ ರೇಖಾದ್ ನಿನ್ನೆ ದೌಡಿದಳ್ವ ಬೆಳಗ್ಗೆ ನಸಗ್ನಾಗ ಎದ್ದೊಂದಿಟ್ಟು ಅಡುಗೆ ಅದನ್ನ ಮಾಡಿಟ್ಟು ಕಳೆ ತೆಗಿಯಕ್ಕೆ ಹೋಗು ಅಂತಂದು. ಇನ್ನೂ ಈಗ ಚಹಾ ಆಗೈತೆ ಅನಿಸ್ತೈತಿ. ಇಲ್ರಿ ಅತ್ತರ ಅರ್ಧ ಅಡಿಗೆ ಆಗೈತ್ರಿ. ಪಲ್ಯ ಒಂದು ಮಾಡೋದೈತೆ ಅಷ್ಟೇ ರೀ. ರೊಟ್ಟಿನ ಹಾಕೀನಿ, ಸಾರು ಮಾಡೇನಿ ರೀ. ಬ್ಯಾಳೆ ಸಾರು, ಬ್ಯಾಳೆ ಮುಳಗಾಯಿ ಸಾರು ಮಾಡೀನಿ. ಒಂದಿಟ್ಟು ಪಲ್ಯ ಏನಾರು ಮಾಡ್ಬೇಕು ರೀ. ಪಲ್ಯಕ್ಕೆ ಏನು ಕಾಯಿಪಲ್ಯ ಇದ್ದಿಲ್ಲಲ್ರಿ, ಹಾಗಾಗಿ ಪಲ್ಯ ಒಂದು ಮಾಡಿಲ್ಲ. ಅಪ್ಪ ಊರಿಗೆ ಹೋಗ್ಕೊಂಡು ಏನಾಗತ್ತಿತ್ತು ರೀ, ಅದಕ್ಕೆ ಮತ್ತು ಏನಾರ ಮಾಡ್ತೇವಪ್ಪ ಸಂಜೆ ಮುಂದೆ ಹೋಗಂತೆ ಅಂತ ಹೇಳಕತ್ತಿದ್ರಿ ನಾನು. ಸಂಜೆ ಇವತ್ತು ಇದನ್ನ ಯಾವ ಸೋಮವಾರ ಯಾರು ಇಲ್ಲಿ ಕೊಯ್ಯಂಗಿಲ್ವಾ? ಸೋಮವಾರ ದಿವಸ ನಾವೇನು ಮಾಡಂಗಿಲ್ಲ ಮನ್ಯಾಗ. ನೀವು ಒಳ್ಳೆ ಹೋಗಿ ನಿಮ್ಮ ಅಪ್ಪಗೆ 2 ರೊಟ್ಟಿ ಹೆಚ್ಚಿಕೊಡು. ರೊಟ್ಟಿ ಹಚ್ಚಿ ಮುಳಗಾಯಿ ಸಾರು ಮಾಡೇನಿಂದಲ್ಲ, ಬೆಳೆ ಮುಳಗಾಯಿ ಸಾರು ರೊಟ್ಟಿ ಅದನ್ನ ಹಾಕೊಡು. ಉಂಡು ಒಕ್ಕತ್ ನಿಮ್ಮ ಅಪ್ಪ. ಮತ್ತು ಪಾಪ ಅವರು ಅಲ್ಲಿ ಹೊಲ್ದಾಗ ಕೆಲಸಗಳು ಜೋರು ನಡೆದಿರ್ತಾವೆ, ಅದಲ್ರಿ ಬೇಗ್ರ? ಹೌದ್ರಿ ಇಲ್ವಾ ರೇಖಾ, ನಾನು ಹೋಗ್ಬೇಕೀಗ. ನಮ್ಮ ಹೊಲ್ದಾಗ ಕೆಲಸಗಳು ಹಂಗೆ ಬಿದ್ದಾವೆ ನೋಡಿ. ನಿನ್ನೆ ಹಂಗೆ ಬಂದುಬಿಟ್ಟೆ ನಾನು. ನನಗೆ ಒಂದು 2 ರೊಟ್ಟಿ ಕೊಡೋ ಸಾಕು, ತಿಂದು ಹೋಗ್ಬಿಡ್ತಾನೆ ನಾನು. ಮಾಡಿ ಅವರಪ್ಪ ಎಲ್ಲ ಕೊಟ್ಟಿದ್ದಂದ್ರೆ ನೀನು ಹರಿಯಾಡ್ತದ್ಲಿ ಏನಲ್ದಂಗೆ ಏನಾರು ಮಾಡಿ ತಿನ್ನಿಸಿ ಕಳಿಸ್ಬೇಕಂತಂದು ನೋಡಿ ಎಷ್ಟು ಹರಿಯಾಡ್ದ. ಹಂಗೆ ನಾನು ಬಿಟ್ಟೇನೆ ಮಾಡೋಕೆ. ಯಪ್ಪ ನಾ ಹೋಗಿ ಉಣ್ಣಾಕ ಹಚ್ಕೊಂಡ್ಬರ್ತೇನೆ. ನನ್ನ ಮಗಳು ಎಷ್ಟು ಪಾಪ ಹಲ ಅನ್ನಕತ್ತೈತೆ. ಅವ್ರ ಅತ್ತಿ ಕೈಯ ಸಿಕ್ಕೊಂಡು ಏನು ಮಾಡ್ಲಿಕ್ಕಾಗಲಿಲ್ಲ ಅಂತ ಪರಿಸ್ಥಿತಿ. ಕರ್ಕೊಂಡು ಹೋಗು ಇಟ್ಕೊಳ್ಳ 2 ದಿವಸ ಅಂದ್ರೆ ಅಲ್ಲಿ ನೆಮ್ಮದಿ ಇರಲ್ಲಕ್ಕೆ. ಇಲ್ಲಾರ ಒಟ್ಟು ತುಂಬ ಕೂಳಾರ ತಿಂತಾಳೆ. ಅಲ್ಲಿ ಅದು ಕೂಳು ಹಾಕಂಗಿಲ್ಲ, ಏನಿಲ್ಲ. ಅಕ್ಕಿ ಕೂಟ ಹೊಡೆದಾಡೋಂಥ ಶಕ್ತಿನೂ ಇಲ್ಲ ನನಗೆ. ಏನು ಮಾಡ್ಬೇಕು? ಎಲ್ಲ ದೇವರು ಒಬ್ಬನದಾನ ಅನ್ನೋದನ್ನ ಮನಸ್ಸಿನ ಇಟ್ಕೊಂಡೆ ನಾವು ಕಾಯ್ಬೇಕಿನ್ನ. ಊಟ ಎಲ್ಲ ಮುಗಿದ ನಂತರ ನಂದು ಊಟ ಆತವ, ನಾನು ಹೋಗ್ಬಿಡ್ತಾನೆ ತಗೋ. ನನ್ನ ಮಗಳ ಆರಾಮಿರು, ಖುಷಿಯಾಗಿರು. ಯಾರು ಏನು ಅಂದ್ರೆ ತಲೆ ಕೆಡಿಸ್ಕೋಬೇಡ. ಹ್ಞೂ ಎತ್ತೀರ ಅಂತ ನಿಮ್ಮ ಮತ್ತೆ ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಹೋಗುವ. ಯಾವುದಕ್ಕೂ ತಿರುಗಿ ಮಾತಾಡೋಕೆ ಹೋಗ್ಬೇಡ. ಇಲ್ಲಪ್ಪ, ನಾನು ಯಾವಾಗ ಹಂಗೆ ಮಾತಾಡೋಕೆ ಹೋಗಿಲ್ಲಪ್ಪ. ನಾನು ಹತ್ತಿರ ಹೆಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಬದುಕು ಉಜ್ಜಿ ಆದ್ರೂ ಪರವಾಗಿಲ್ಲಪ್ಪ, ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಬರ್ತಾನೆ ನನ್ನ ಮಗಳ. ಅಪ್ಪ ಅಯ್ಯೋ, ಇದೇನು ಮಾಡ್ಕೊಂಡ್ಬಿಟ್ಟೆ ನಾನು. ಮನೇಲಿ ಯಾರ ಹತ್ರ ಅಂತ ಹೇಳ್ಕೊಳ್ಳಿ ಇದನ್ನ. ಅಯ್ಯೋ, ನಾನು ಎಲ್ಲಿ ದುಡುಕ್ಬಿಟ್ಟೆ ನಾನು. ಮುಂಚೆ ಇದನ್ನ ಪ್ರವೀಣಿಗೆ ಕಾಲ್ ಮಾಡಿ ಹೇಳ್ತೀನಿ. ಹಲೋ 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 ಪ್ರಿಯಾ, ಎಲ್ಲಿದೆಯಾ? ಚೆನ್ನಾಗಿದೆಯಾ? ಅಲ್ಲ 1 ವೀಕ್ ಅಂತ ಹೇಳಿ ಇನ್ನೂ ಬಂದೇ ಇಲ್ವಲ್ಲ ಡಾರ್ಲಿಂಗ್ ನೀನು?
ಪ್ರವೀಣ್, ದೊಡ್ಡ ದೊಡ್ಡ ಅನಾಹುತ ಆಗೋಗಿದೆ ಪ್ರವೀಣ್. ಯಾಕಷ್ಟು ಗಾಬರಿ ಆಗ್ತಿದೆಯಾ ಪ್ರಿಯಾ? ಏನಾಯಿತು ಹೇಳು. ನೀ ಕರೆಕ್ಟಾಗಿ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಏನಾಯಿತು ಪ್ರಿಯಾ? ಪ್ರವೀಣ್, ನಾನು ತಾಯಿ ಆಗ್ತಾ ಇದ್ದೀನಿ. ಅಯ್ಯೋ, ಅಲ್ಲ ಪ್ರಿಯಾ, ಏನು ಈ ಥರ ಹೇಳ್ತಾ ಇದೆಯಲ್ಲ ಪ್ರಿಯಾ ನೀನು. ಇವಾಗ ಏನು ಮಾಡೋದು? ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದು ಯಾವ ಥರ ಈ ತಪ್ಪಾಗೋಯ್ತಲ್ಲ ಪ್ರಿಯಾ. ಹೇಳಿದೆ ತಾನೇ ನಿನಗೆ, ನಾನು ಅವತ್ತೇ ಹೇಳಿದೆ ನಿನಗೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಪ್ರವೀಣ್ ಅಂತ. ಎಲ್ಲ ನಾನು ನೋಡ್ಕೊತೀನಿ, ಆ ಥರ ಏನೂ ಆಗಂಗಿಲ್ಲ ಅಂತ ಅಂದೆ. ಇವಾಗ ನೋಡು ಯಾವ ಥರ ಪರಿಸ್ಥಿತಿ ಆಗೋಗಿದೆ ಇವಾಗ. ನೀನು ಟೆನ್ಷನ್ ಮಾಡ್ಕೊಂಬೇಡ ಪ್ರಿಯಾ, ನಾನು ಅದಕ್ಕೇನಾದರೂ ಸೊಲ್ಯೂಷನ್ ಹುಡುಕ್ತೀನಿ. ಹಾಂ, ನೀ ಯಾರ ಹತ್ರನೂ ಹೇಳೋಕೆ ಹೋಗ್ಬೇಡ. ನಿಮ್ಮ ಮನೇಲಿ ಯಾರ ಹತ್ರನೂ ಈ ವಿಷಯ ಗೊತ್ತಾಗದೇ ಇರೋ ಥರ ನೋಡ್ಕೊ. ನೀ ಆದಷ್ಟು ಬೇಗ ಬರ್ತೀಯಾ ಇಲ್ವಾ ಇನ್ನು? ಇಲ್ಲ ಪ್ರವೀಣ್, ನಾನು ಬರೋಕ್ಕಾಗಲ್ಲ. ನಾನು ಇಲ್ಲಿ ಇನ್ನೂ 8 ದಿವಸ ರಜೆ ಐತಿ ಅಂತ ಹೇಳೀನಿ. ಸಡನ್ನಾಗಿ ಹೊಂಟೆ ಅಂದರೆ ಎಲ್ಲರಿಗೂ ಡೌಟ್ ಬರುತ್ತೆ ಪ್ರವೀಣ್. ನಾನು ಇವಾಗ ಬರೋದಕ್ಕಾಗಲ್ಲ ಪ್ರವೀಣ್, ಏನಾದರೂ ಮಾಡು ನೀನು ಪ್ಲೀಸ್ ಪ್ರವೀಣ್. ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಪ್ರಿಯಾ, ಅದನ್ನೇನಾದರೂ ಮಾಡಿ ತೆಗಿಸ್ಬೇಕಷ್ಟೇ. ಏನು ಮಾಡೋಕ್ಕಾಗಲ್ಲ ಇವಾಗ. ಇಷ್ಟು ಬೇಗ ಮಗು ಬೇಡ ನಮಗೆ. ನಮ್ಮದಿನ್ನೂ ಎಜುಕೇಷನ್ ಕಂಪ್ಲೀಟ್ ಆಗಬೇಕು ನಾವು. ಅಲ್ಲ ಪ್ರವೀಣ್, ಏನು ಈ ಥರ ಕೇರ್ಲೆಸ್ ಆಗಿ ಮಾತಾಡ್ತಾ ಇದೆಯಲ್ಲ ನೀನು? ಅಲ್ಲ, ಹೊಟ್ಟೆಗೆ ಮಗು ಇದೆ ಅಂತ ಹೇಳ್ತಾ ಇದ್ದೀನಿ. ಮದುವೆ ಆಗೋಣ ಪ್ರವೀಣ್ ನಾವು. ಮನೇಲಿ ಏನಾದರೂ, ನಮ್ಮ ಮನೇಲಿ ಏನಾದರೂ ಮಾಡಿ ನಾನು ಒಪ್ಪಿಸ್ತೀನಿ, ನಿಮ್ಮ ಮನೆಯಲ್ಲೂ ನೀನು ಒಪ್ಪಿಸು. ಮದುವೆ ಆಗೋಣ ಪ್ರವೀಣ್, ಇದನ್ನ ಮಾತ್ರ ತೆಗ್ಸೋದು ಬೇಡ ಪ್ರವೀಣ್. ಅಯ್ಯೋ, ಈ ಥರ ಸಡನ್ನಾಗಿ ಹೇಳಿದರೆ ಹೇಗೆ ಪ್ರಿಯಾ ನೀನು? ತೆಗಿಸ್ಲೇಬೇಕು, ಯಾಕಂದರೆ ಇನ್ನೂ ಒಂದು 6 ಮಂತ್ಸ್ ಇದೆ ನಮ್ಮದು ಕಂಪ್ಲೀಟ್ ಆಗಬೇಕು. ನೀಟಾಗಿ ಜಾಬ್ ಎಲ್ಲ ಇದು ಆಗಬೇಕು. ಆಮೇಲೆ ಏನಿದ್ರು ಮದುವೆ ಪ್ರಿಯಾ. ಅಲ್ಲ, ಈ ಪ್ರವೀಣ್ ಯಾಕೆ ನಾನು ಅರ್ಥ ಮಾಡ್ಕೊತಾ ಇಲ್ಲ ಅಂತ ನೋಡಿ. ಇಷ್ಟು ಬೇಗ ಅಲ್ಲ, ಮುಂಚೆ ಒಂದೊಂದು ತಾಸು ನಾನು ಫೋನ್ ಇಡ್ಲ ಅಂದ್ರೂ ಇಡೋಕೆ ಬಿಡ್ತಿದ್ದಿಲ್ಲ, ಅಷ್ಟು ಮಾತಾಡೋನು. ನೋಡಿ ಹೇಳೇ ಇಲ್ಲ, ಏನಿಲ್ಲ, ಹಂಗೆ ಫೋನ್ ಕಟ್ ಮಾಡ್ತಾ ಇದ್ದಾನೆ. ಅಲ್ಲ, ಇವಾಗ ನಾ ಏನು ಮಾಡಲಿ ಅಂತಲೇ ತಿಳಿತಾ ಇಲ್ಲ ನನಗೆ. ಪ್ರಿಯಾ, ಯಾಕೆ ಮುಖ ಸೊಪ್ಪಾಗಿ ಮಾಡ್ಕೊಂಡು ನಿಂತ್ಕೊಂಡ್ರೆ? ಕೇಳೋಣ, ತಡೆಗೆ ಹೋಗ್ತೀನಿ. ಪ್ರಿಯಾ, ಅಯ್ಯೋ ಅದಕ್ಕೆ ಬಂದುಬಿಟ್ರಲ್ಲ. ಹಾಂ ಹೇಳಿ ಅದಕ್ಕೆ. ಯಾಕೆ ಪ್ರಿಯಾ ಮುಖ ಸೊಪ್ಪಾಗಿ ಮಾಡ್ಕೊಂಡು? ಏನಾಯ್ತು? ಅದು 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 ಅದಕ್ಕೆ ಏನಿಲ್ಲ, ಸುಮ್ಮನೆ ಏನೋ ಟೆನ್ಷನಲ್ಲಿದೆ, ಹಾಗಾಗಿ ಅದಕ್ಕೆ ಏನಿಲ್ಲ. ಅದಕ್ಕೆ ಪ್ರಿಯಾ, ನಾನು ಒಂದೇನು ನಿನ್ನ ಮನಸ್ಸಿನಾಗ ಏನೋ ಇದೆ, ಏನೋ ಹೇಳ್ಕೋಬೇಕು ಅಂತ ಅನ್ಕೊಳ್ತಾ ಇದೆಯಾ, ಆದರೆ ಹೇಳ್ಕೊಳಕತ್ತಿಲ್ಲ ನೀನು. ಹೇಳು ಪ್ರಿಯಾ, ನನ್ನ ಹತ್ರ ಏನು ಮುಚ್ಚಿಟ್ಕೋಬೇಡ. ಹಾಂ, ಏನು ಅಕ್ಕ ಅಂತ ತಿಳ್ಕೊ ನನ್ನ, ಹೇಳು ಏನಿದ್ರು. ಅದು ಏನಾಯಿತು ಹೇಳು ಪ್ರಿಯಾ, ನನ್ನ ಹತ್ರ ಹೇಳ್ಕೊ, ಏನಾಯಿತು? ಅದು ಅದಕ್ಕೆ ನಾನು ಪ್ರೆಗ್ನೆಂಟ್.